ಹಾಯ್ ನಮಸ್ತೆ, ಮಲ್ನಾಡ್ ಅಡುಗೆ ರುಚಿಗೆ ಸ್ವಾಗತ. ರುಚಿಯಾದ ರೆಸಿಪಿಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಪಾನಿಪುರಿ. ಇದನ್ನು ಮಾಡಲು 3 ಆಲೂಗೆಡ್ಡೆ, 3/4 ಬಟ್ಲು ಬಟಾಣಿ ಕಾಳಿಗೆ ಉಪ್ಪು ಸೇರಿಸ್ತಿದ್ದೀನಿ. ಈಗ ಸ್ಟವ್ ಹಚ್ಚಿ ಇದೆರಡನ್ನು ಕುಕ್ಕರಲ್ಲಿ ಬೇಯಕ್ಕಿಡ್ತಿದ್ದೀನಿ. ಇದನ್ನು 3 ವಿಷಲ್ ಕೂಗಿಸ್ಕೊಳ್ತಿದ್ದೀನಿ. ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ, 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಜೀರಿಗೆ ಪುಡಿ, 1 ಸ್ಪೂನು ಖಾರದ ಪುಡಿ. ಪಾನಿ ಮಾಡೋದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಲ್ಲ, ಶುಂಠಿ, ಹುಣಸೆಹಣ್ಣು, ಹೆಚ್ಚಿದ ಈರುಳ್ಳಿ ಇದಿಷ್ಟು ತೊಗೊಂಡಿದ್ದೀನಿ. ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಪುದೀನ, ಉಪ್ಪು, 1 ಹಸಿಮೆಣಸಿನಕಾಯಿ ಸೇರಿಸಿ ನಯವಾಗಿ ರುಬ್ಬಿದ್ದೀನಿ. ಈಗ ಅದನ್ನು ಅರ್ಧ ಪಾತ್ರೆ ನೀರಿಗೆ ಸೇರಿಸ್ತಿದ್ದೀನಿ. ಇದನ್ನು ಸೋಸ್ತಾ ಇದ್ದೀನಿ. ಈ ರೀತಿ 2-3 ಸಾರಿ ಸೋಸಬೇಕು. ಉಪ್ಪು ಹಾಕ್ತಿದ್ದೀನಿ. ಹುಣಸೆ ಹಣ್ಣು, ಬೆಲ್ಲ 2 ಕರಗಿಸಿ ಸೇರಿಸ್ತಿದ್ದೀನಿ. ಈಗ ಪಾನಿ ರೆಡಿಯಾಗಿದೆ. ಬೆಂದ ಆಲೂಗೆಡ್ಡೆನ ಮ್ಯಾಶ್ ಮಾಡ್ತಿದ್ದೀನಿ. ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ. ಈಗ ಪೂರಿಗಳನ್ನ ಹೀಗೆ ಹೋಲ್ ಮಾಡಿ ಅದಕ್ಕೆ ಆಲೂಗೆಡ್ಡೆ ಮಸಾಲ ತುಂಬಿ ಸ್ವಲ್ಪ ಬಟಾಣಿ ಕಾಳು ಹಾಕಿ ಸ್ವಲ್ಪ ಹೆಚ್ಚಿದ ಈರುಳ್ಳಿ ಹಾಕಿ
ಇದಕ್ಕೆ ಪಾನಿ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬಹುದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ರೆಸಿಪಿಗೊಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.